ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ. ರಾಜ್ಯ ಸರ್ಕಾರಿ ಹುದ್ದೆಗಳ ನಿರೀಕ್ಷೆಯಲ್ಲಿರುವ ಅಭ್ಯರ್ಥಿಗಳಿಗೆ ಬರೀ ನಿರಾಶಾದಾಯಕ ಸುದ್ದಿಗಳೇ ಹೊರಬೀಳುತ್ತಿರುವ ಹೊತ್ತಿನಲ್ಲಿ ಆಶಾದಾಯಕವಾದ ಬೆಳವಣಿಗೆಯೊಂದು ಸಂಭವಿಸಿದೆ. ರಾಜ್ಯ ಪೊಲೀಸ್ ಇಲಾಖೆಯು ಖಾಲಿ ಇರುವ 3500 ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಕ್ಕೆ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಕ್ಕೆ ಸೂಚನೆ ನೀಡಿದೆ. ಅಧಿಕೃತವಾಗಿ ನೇಮಕ ಪ್ರಕ್ರಿಯೆ ಆರಂಭಗೊಂಡಿಲ್ಲ. ಅಧಿಸೂಚನೆ ನೋಟಿಫಿಕೇಶನ್ ಏನಿದೆ ಅದನ್ನ ಪ್ರಕಟಿಸಿಲ್ಲ. ಆದರೆ ನೇಮಕ ಪ್ರಕ್ರಿಯೆ ಆರಂಭಿಸುವಂತೆ ರಾಜ್ಯ ಸರ್ಕಾರದಿಂದ ಸೂಚನೆ ಹೊರಬಿದ್ದಿದೆ. ಈ ಕುರಿತ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ನೀಡುತ್ತಿದ್ದೇನೆ. ಸ್ನೇಹಿತರೆ, ನೀವಿನ್ನು ನಮ್ಮ ನ್ಯೂಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ನಿಖರವಾದ ಖಚಿತವಾದ ಮಾಹಿತಿಯನ್ನಷ್ಟೇ ನಾವು ಇಲ್ಲಿ ನೀಡುತ್ತೇವೆ. ಸ್ನೇಹಿತರೆ, ರಾಜ್ಯದ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಖಾಲಿ ಇರುವ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಕ್ಕೆ ಸಂಬಂಧಿಸಿದ ಹಾಗೆ ರಾಜ್ಯ ಸರ್ಕಾರ ಕಳೆದ ಅಕ್ಟೋಬರ್ 13ರಂದು ಒಪ್ಪಿಗೆಯನ್ನ ನೀಡಿ 3500 ಹುದ್ದೆಗಳ ನೇಮಕಕ್ಕೆ ಒಪ್ಪಿಗೆಯನ್ನು ನೀಡಿ ಒಂದು ಆದೇಶ ನೀಡಿತ್ತು. ಈ ಆದೇಶದ ಪ್ರಕಾರ ಈಗ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಏನಿದ್ದಾರೆ ಡಾಕ್ಟರ್ MA ಸಲೀಂ ಅವರು ನೇಮಕ ಪ್ರಕ್ರಿಯೆಯನ್ನು ಆರಂಭಿಸುವ ಕುರಿತು ನೇಮಕಾತಿ ವಿಭಾಗದ ಪೊಲೀಸ್ ಮಹಾನಿರ್ದೇಶಕರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಏನಂತಂದ್ರೆ, ನೀವು ನೇಮಕ ಪ್ರಕ್ರಿಯೆಯನ್ನ ಆರಂಭಿಸಿ ಎಂಬ ಸೂಚನೆಯನ್ನ ಅವರು ನೀಡಿದ್ದಾರೆ. ಈ ಸಂಬಂಧ ನವೆಂಬರ್ 13ರಂದು ಅವರು ಪತ್ರ ಬರೆದಿದ್ದಾರೆ. ಇದನ್ನ ನವೆಂಬರ್ 14ರಂದು ಅವರಿಗೆ ರವಾನಿಸಲಾಗಿದೆ. ಈ ಪತ್ರದಲ್ಲಿ ಏನ್ ಹೇಳಲಾಗಿದೆ ಎಂಬುದನ್ನ ಈಗ ನೋಡೋಣ ಮೊದಲಿಗೆ. ಆವಾಗ ನಿಮಗೆ ಏನ್ ಸುದ್ದಿ ಎಂಬುದು ಕ್ಲಿಯರ್ ಆಗತ್ತೆ. ಸ್ನೇಹಿತರೆ, ಈ ನೋಡಿ, ಇಲ್ಲಿ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇವೆ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿ ಮಾಡುವ ಕುರಿತು ಈ ಪತ್ರವನ್ನ ಬರೆಯಲಾಗಿದೆ. ಇದರಲ್ಲಿ ರಾಜ್ಯ ಸರ್ಕಾರದ ಆದೇಶಗಳನ್ನ ಈ ಸಂಬಂಧಪಟ್ಟ ಹಾಗೆ, ಈ ನೇಮಕಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಏನೇನು ಆದೇಶ ಹೊರಡಿತ್ತು, ಸರ್ಕಾರ ಪತ್ರ ಬರೆದಿತ್ತು, ಈ ಕುರಿತ ಮಾಹಿತಿಯನ್ನು ನೀಡಲಾಗಿದೆ. ಅಲ್ಲದೆ ಈ ಪತ್ರದಲ್ಲಿ ಏನಂದ್ರೆ, ಸರ್ಕಾರದ ಉಲ್ಲೇಖಿತ ಪತ್ರವನ್ನು ಹಾಗೂ ಸದರಿ ಪತ್ರದಲ್ಲಿ ನೇರ ನೇಮಕಾತಿ ಮಾಡಿಕೊಳ್ಳಲು ಅನುಮತಿ ನೀಡಿರುವ 3500 ಕಲ್ಯಾಣ ಕರ್ನಾಟಕೇತರ ಮೀಸಲಾತಿಯ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್, ಗಮನಿಸಿಲ್ಲಿ, ಕಲ್ಯಾಣ ಕರ್ನಾಟಕೇತರ ಮೀಸಲಾತಿಯ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳನ್ನು ಇಲಾಖೆಯ ವಿವಿಧ ನಗರ ಜಿಲ್ಲಾ ಘಟಕಗಳಿಗೆ ಹಂಚಿಕೆ ಮಾಡಿರುವ ಸಂಖ್ಯಾವಾರು ವಿವರವನ್ನ ಅನುಬಂಧದಲ್ಲಿ ನೀಡಿದ್ದಾರೆ. ನೋಡೋಣ ಮುಂದೆ ಆದ ಅನುಬಂಧವನ್ನ. ಸೊ ಈ ನೇಮಕಕ್ಕೆ ಸಂಬಂಧಿಸಿದ ಹಾಗೆ ಬ್ಯಾಕ್ಲಾಗ್ ವಿವರಗಳೊಂದಿಗೆ ನೇಮಕಾತಿಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ನಿಯಮಾನುಸಾರ ಕೈಗೊಳ್ಳುವಂತೆ ಕೋರಲಾಗಿದೆ. ಹಾಗೂ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಮೀಸಲಾತಿ ಹಾಗೂ ನೇಮಕಾತಿಗೆ ಸಂಬಂಧಿಸಿದಂತೆ ತೆಗೆದುಕೊಳ್ಳಬೇಕಾಗಿರುವ ಕ್ರಮಗಳ ವಿವರವನ್ನು ಕೂಡ ಈ ಪತ್ರದಲ್ಲಿ ಲಗತ್ತಿಸಿದ್ದೇವೆ ಅಂತ ಹೇಳ್ಬಿಟ್ಟು ಒಂದು ಪತ್ರವನ್ನ ಯಾರಿಗೆ ಬರೆದಿದ್ದಾರೆ ಅಂದ್ರೆ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಡಾಕ್ಟರ್ MA ಸಲೀಂ ಅವರು, ಪೊಲೀಸ್ ಮಹಾನಿರ್ದೇಶಕರು, ನೇಮಕಾತಿ ವಿಭಾಗ ಏನಿದೆ ಪೊಲೀಸ್ ಇಲಾಖೆಯಲ್ಲಿ, ಅವರಿಗೆ ಬರೆದಿದ್ದಾರೆ. ನೀವು ನೇಮಕ ಪ್ರಕ್ರಿಯೆಯನ್ನ 3500 ಹುದ್ದೆಗಳಿಗೆ ಆರಂಭಿಸಿ ಅಂತ ಹೇಳ್ಬಿಟ್ಟು ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಎಂಬ ಮಾಹಿತಿಯನ್ನ ಕೂಡ ಅವರು ಈ ಪತ್ರದಲ್ಲಿ ಲಗತ್ತಿಸಿದ್ದಾರೆ. ಅಂದ್ರೆ ನೇಮಕ ಪ್ರಕ್ರಿಯೆಗೆ ಸಂಬಂಧಿಸಿದ ಹಾಗೆ ಪತ್ರ ವ್ಯವಹಾರ ಹೇಗೆ ನಡೀತಾ ಇದೆ ಎಂಬುದು ಇದರಿಂದ ಗೊತ್ತಾಗ್ತದೆ. ನೋಡಿ, ಬೆಂಗಳೂರು ಸಿಟಿ ಒಂದರಲ್ಲೇ ಒಟ್ಟು 2235 ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿವೆ. ಬೆಂಗಳೂರು ಸಿಟಿಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗುವುದು ಬಹಳ ಇಂಪಾರ್ಟೆಂಟ್ ಆದ ಒಂದು ಪೊಸಿಷನ್ ಆಗಿರುತ್ತೆ. ಯಾಕೆಂದ್ರೆ ರಾಜ್ಯದ ರಾಜಧಾನಿಯಲ್ಲಿ ಉದ್ಯೋಗ ಮಾಡುವ, ಪೊಲೀಸ್ ಇಲಾಖೆಯಲ್ಲಿ ಉದ್ಯೋಗ ಮಾಡುವ ಅವಕಾಶ ಇರುತ್ತೆ. ಇಲ್ಲಿ ಕ್ರೀಡಾ ಮೀಸಲಾತಿ ಹೊಂದಿರುವ ಅಭ್ಯರ್ಥಿಗಳಿಗೆ 105 ಹುದ್ದೆಗಳನ್ನ ಮೀಸಲಾಗಿಡಲಾಗಿದೆ. ಉಳಿದಿದ್ದು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮೀಸಲಾಗಿಲ್ಲ. ಅದರ ಬೇರೆ ಭಾಗದ ಅಭ್ಯರ್ಥಿಗಳಿಗೆ 2130
ಹುದ್ದೆಗಳನ್ನ ನೀಡಲಾಗಿದೆ. ಒಟ್ಟು 2235 ಬೆಂಗಳೂರು ಸಿಟಿಲೇ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿವೆ. ಬೆಂಗಳೂರಿನಲ್ಲಿ ನಿಮ್ಗೆ ಗೊತ್ತಿದೆ, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವುದು ಬಹಳ ಕಷ್ಟ ಆಗ್ತಾ ಇದೆ, ಪೊಲೀಸರ ಕೊರತೆ ಇದೆ. ಹೀಗಾಗಿ ಈ ನೇಮಕ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಮುಗಿಸಲು ಈಗಾಗಲೇ ಗೃಹ ಸಚಿವರು ಸೂಚನೆ ನೀಡಿದ್ದಾರೆ ಎಂಬ ಮಾಹಿತಿ ಇದೆ. ಹಾಗಾಗಿ ಆದಷ್ಟು ಬೇಗ ಈ ನೇಮಕಕ್ಕೆ ಸಂಬಂಧಿಸಿದ ಹಾಗೆ ನೋಟಿಫಿಕೇಶನ್ ಹೊರಬೀಳುವ ಸಾಧ್ಯತೆಗಳಿವೆ. ಸ್ನೇಹಿತರೆ, ಬೆಂಗಳೂರಿನಲ್ಲಿ ಇಷ್ಟ ಆದ್ರೆ ಬೇರೆ ಯಾವ್ಯಾವ ಸಿಟಿಲಿ ಎಷ್ಟು ಹುದ್ದೆಗಳಿವೆ ಎಂಬುದನ್ನ ನೋಡಿ. ಮೈಸೂರಿನಲ್ಲಿ 70 ಹುದ್ದೆಗಳಿಗೆ ನೇಮಕ ನಡೆಯಲಿದೆ. ಮಂಗಳೂರಿನಲ್ಲಿ 125 ಹುದ್ದೆಗಳಿಗೆ ನೇಮಕ ನಡೆಯಲಿದೆ. ಬೆಂಗಳೂರು ಜಿಲ್ಲೆ 50 ಹುದ್ದೆ, ತುಮಕೂರು 50 ಹುದ್ದೆ, ಕೋಲಾರ 50 ಹುದ್ದೆ, ಚಿಕ್ಕಮಗಳೂರು 50 ಹುದ್ದೆ, ಚಿಕ್ಕಬಳ್ಳಾಪುರ 50 ಹುದ್ದೆ, ಮೈಸೂರು 60 ಹುದ್ದೆ, ಮೈಸೂರು ಸಿಟಿ 70 ಹುದ್ದೆ. ಮೈಸೂರು ಜಿಲ್ಲೆಯಲ್ಲಿ ಒಟ್ಟಾರೆ ಸೇರಿದಾಗೆ ಬೇರೆ ಬೇರೆ ತಾಲೂಕು ಪೊಲೀಸ್ ಸ್ಟೇಷನ್ಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ 60 ಹುದ್ದೆಗಳಿಗೆ ನೇಮಕ ನಡೆಯಲಿದೆ. ಸೊ ಈ ತರ ಉಡುಪಿಯಲ್ಲಿ 100 ಹುದ್ದೆಗಳಿಗೆ ನೇಮಕ ನಡೆಯಲಿದೆ. ಮಂಗಳೂರು ಸಿಟಿಯಲ್ಲಿ 125 ಹುದ್ದೆಗಳಿವೆ. ಮಂಗಳೂರು ಜಿಲ್ಲೆಯಲ್ಲಿ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 70 ಹುದ್ದೆಗಳಿಗೆ ನೇಮಕ ನಡೆಯಲಿದೆ. ಸೊ ಸಿಟಿಯಲ್ಲಿ ಇರುವ ಅಂದ್ರೆ ನಗರದಲ್ಲಿರುವ ಪೊಲೀಸ್ ಠಾಣೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಒಂದು ನೇಮಕ ನಡೆಯುತ್ತೆ. ಅಲ್ಲದೆ ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿರುವ ಹುದ್ದೆಗಳಿಗೂ ನೇಮಕ ನಡೆಯುತ್ತೆ. ಇದನ್ನ ಬೈಫರ್ಕೇಟ್ ಮಾಡಿ ಇಲ್ಲಿ ನೀಡಿದ್ದಾರೆ. ಒಟ್ಟು 3500 ಹುದ್ದೆಗಳಿಗೆ ನೇಮಕ ನಡೆಯಲಿದೆ. 105 ಹುದ್ದೆಗಳು ಇದರಲ್ಲಿ ಕ್ರೀಡಾ ಅಭ್ಯರ್ಥಿಗಳಿಗೆ ಮೀಸಲಾಗಿದೆ. ಸೊ ಈ ಆದೇಶವನ್ನ ಈಗಾಗಲೇ ನೇಮಕಾತಿ ವಿಭಾಗಕ್ಕೆ ರವಾನಿಸಲಾಗಿದೆ. ಇದಲ್ಲದೆ ತೃತೀಯ ಲಿಂಗಿಗಳಿಗೆ ಮೀಸಲಾತಿ ನೀಡಲಾಗ್ತಿದೆ. ಅವರಿಗೆ ಏನೆಲ್ಲ ನೇಮಕ ಪ್ರಕ್ರಿಯೆ ನಡೆಯುವಾಗ ಯಾವ ರೀತಿ ಮೀಸಲಾತಿಯನ್ನು ನೀಡಬೇಕು, ಯಾವ ಕ್ರಮವನ್ನು ಅನುಸರಿಸಬೇಕು ಎಂಬುದನ್ನು ಕೂಡ ಈ ಪತ್ರ ಜೊತೆಗೆ ಲಗತ್ತಿಸಲಾಗಿದೆ. ಸೊ ಹಾಗಾಗಿ ಏನು ನೇಮಕ ಪ್ರಕ್ರಿಯೆಯನ್ನ ಸಂಬಂಧಿಸಿದ ಹಾಗೆ ನೇಮಕಾತಿ ವಿಭಾಗ ಅಧಿಸೂಚನೆ ಹೊರಡಿಸುವಾಗ ಈ ಎಲ್ಲಾ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಅಧಿಸೂಚನೆಯನ್ನ ಹೊರಡಿಸಲಿದೆ. ಸ್ನೇಹಿತರೆ, ಹಾಗಾದ್ರೆ ಈ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಯಾರು ಅರ್ಜಿ ಸಲ್ಲಿಸಬಹುದು, ಏನು ವಿದ್ಯಾರ್ಹತೆ, ಏನು ವಯೋಮಿತಿ ಎಷ್ಟಿರುತ್ತೆ, ಈ ಎಲ್ಲ ವಿಷಯಗಳನ್ನ ಈಗ ನೋಡೋಣ. ಸ್ನೇಹಿತರೆ, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ದ್ವಿತೀಯ PUCಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ 12ನೇ ತರಗತಿಯಲ್ಲಿ CBSE 12ನೇ ತರಗತಿಯಲ್ಲಿ ಉತ್ತೀರ್ಣರಾದ್ರೂ ಕೂಡ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಆದ್ರೆ ಇನ್ನು ವಯೋಮಿತಿಗೆ ಸಂಬಂಧಿಸಿದ ಹಾಗೆ ಪೊಲೀಸ್ ಇಲಾಖೆಯಲ್ಲಿನ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳುವಾಗ ವಯೋಮಿತಿಯನ್ನ ಹೆಚ್ಚಿಸಬೇಕು. ಬೇರೆ ಬೇರೆ ರಾಜ್ಯದಲ್ಲಿ ಗರಿಷ್ಠ ವಯೋಮಿತಿ ಏನಿದೆ ಬಹಳ ಹೆಚ್ಚಿದೆ. ನಮ್ಮ ರಾಜ್ಯದಲ್ಲಿ ಅದರಲ್ಲಿ ಅನ್ಯಾಯ ಆಗಿದೆ ಅಂತ ಅಭ್ಯರ್ಥಿಗಳು ಪ್ರತಿಭಟನೆ ಮಾಡಿಕೊಂಡೇ ಬಂದಿದ್ದಾರೆ. ಇತ್ತೀಚೆಗೆ ರಾಜ್ಯ ಸರ್ಕಾರ ನಾಗರಿಕ ಸೇವಾ ಹುದ್ದೆಗಳ ನೇಮಕಕ್ಕೆ ಸಂಬಂಧಿಸಿದ ಹಾಗೆ ಗರಿಷ್ಠ ವಯೋಮಿತಿಯನ್ನ 3 ವರ್ಷ ಸಡಿಲಿಕೆ ಮಾಡಿ ಆದೇಶ ಹೊರಡಿಸಿರೋದು ನಿಮ್ಗೆ ಗೊತ್ತೇ ಇದೆ. ಇದು ಅಂದ್ರೆ ಇದು ಅಧಿಕೃತವಾಗಿ ಆದೇಶ ಹೊರಬಿದ್ದಿಲ್ಲವಾದರೂ ಇದು ಪೊಲೀಸ್ ನೇಮಕಕ್ಕೂ ಅನ್ವಯವಾಗಲಿದೆ. ಹೀಗಾಗಿ ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 38 ವರ್ಷಗಳಾಗಲಿದೆ. OBC ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 41 ವರ್ಷಗಳಾಗಿರಲಿದೆ. SC ST ಪ್ರವರ್ಗ 1ರ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 43 ವರ್ಷಕ್ಕೆ ಏರಲಿದೆ. ಸೊ ಈ 43 ವರ್ಷದ ಒಳಗಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿರ್ತದೆ. ಈ ಗರಿಷ್ಠ ವಯೋಮಿತಿಯ ಹೆಚ್ಚಳ ಒಂದು ಬಾರಿಗೆ ಅಂದ್ರೆ 2027ರವರೆಗೆ ಮಾತ್ರ ಅನ್ವಯವಾಗುತ್ತೆ ಅಂತ ಈಗಾಗಲೇ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿರೋದ್ರಿಂದ ಇದು ಪೊಲೀಸ್ ಇಲಾಖೆಗೂ ಅನ್ವಯ ಆಗಲಿದೆ. ಈ ಕುರಿತು ಈಗಾಗಲೇ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಹಿತಿ ಕೂಡ ನೀಡಿದ್ದಾರೆ. ಹಾಗಾಗಿ ನೀವು ಗರಿಷ್ಠ ಮಾಹಿತಿಯನ್ನ ಹೆಚ್ಚಿಸಿ ಅಧಿಸೂಚನೆ ಹೊರಡಲಿದೆ ಎಂಬುದನ್ನ ನಿರೀಕ್ಷಿಸಬಹುದಾಗಿದೆ. ಸ್ನೇಹಿತರೆ, ಇನ್ನು ಬಹಳ ಮುಖ್ಯವಾಗಿ ನಾನು ಪೊಲೀಸ್ ಇಲಾಖೆ ಸೇರ್ಬೇಕು, ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕು ಅಂತ ಬಹಳ ಮಂದಿ ಕನಸು ಹೊತ್ತಿರ್ತಾರೆ. ಆದರೆ ದೈಹಿಕ ಅರ್ಹತೆ ಇರಬೇಕು, ದೇಹದಾಢ್ಯತೆ ಇರಬೇಕು. ಇವೆರಡೂ ಬಹಳ ಮುಖ್ಯವಾಗಿರುತ್ತದೆ. 168 ಸೆಂಟಿಮೀಟರ್ ಎತ್ತರ ಇರುವ ಪುರುಷ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಎದೆಯ ಸುತ್ತಳತೆ 86 ಸೆಂಟಿಮೀಟರ್ ಇರಬೇಕಾಗಿರುತ್ತದೆ.
ಅಂದ್ರೆ ಅದನ್ನು ವಿಸ್ತರಿಸಿದಾಗ 5 ಸೆಂಟಿಮೀಟರ್ ಹೆಚ್ಚಿರ್ಬೇಕಾಗ್ತದೆ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 157 ಸೆಂಟಿಮೀಟರ್ ಅಂತ ಫಿಕ್ಸ್ ಮಾಡಲಾಗಿರುತ್ತದೆ. ಕನಿಷ್ಠ ಅವರು 45 kg ತೂಕ ಇರಬೇಕಾಗ್ತದೆ. ಸೊ ಈ ಅರ್ಹತೆ ಇದ್ರೆ ಮಾತ್ರ ನೀವು ಅರ್ಜಿ ಸಲ್ಲಿಸಬಹುದು, ಇಲ್ಲ ಅಂದ್ರೆ ಬಹಳ ಕಷ್ಟ ಆಗತ್ತೆ. ಅಂದ್ರೆ ನೀವು ಅರ್ಜಿ ಸಲ್ಲಿಸಕ್ಕೆ ಆಗಲ್ಲ, ಈ ಹುದ್ದೆಯ ಆಸೆಯನ್ನ ಕೈ ಬಿಡಬೇಕಾಗುತ್ತದೆ. ಈ ನೇಮಕ ಮಾಡ್ಕೊಳ್ಳುವಾಗ ನಿಮ್ಗೆ ಗೊತ್ತಿರುವ ಹಾಗೆ ಲಿಖಿತ ಪರೀಕ್ಷೆ ನಡೆಯಲಿದೆ, ಆಮೇಲೆ ಸಹಿಷ್ಣುತೆ ಪರೀಕ್ಷೆ ನಡೆಯುತ್ತದೆ, ದೇಹದಾಢ್ಯತೆ ಪರೀಕ್ಷೆ ನಡೆಯುತ್ತೆ. ಇದಕ್ಕೆಲ್ಲ ನೀವು ಸಿದ್ಧರಾಗಿರ್ಬೇಕಾಗ್ತದೆ. ಇದಕ್ಕೆ ಯಾವುದೇ ಒಂದು ದೈಹಿಕ ಪರೀಕ್ಷೆಗೆ ಅಥವಾ ಸಹಿಷ್ಣುತೆ ಪರೀಕ್ಷೆಗೆ ನೀವು ನೋಟಿಫಿಕೇಶನ್ ಹೊರಟ ಮೇಲೆ, ಅಂದ್ರೆ ಅಧಿಸೂಚನೆ ಪ್ರಕಟವಾದ ನಂತರ ನಾ ಸಿದ್ಧತೆ ಮಾಡ್ಕೊಳ್ತೇನೆ ಅಂದ್ರೆ ಆಗಲ್ಲ. ನೀವು ಇವಾಗಿನಿಂದಲೇ ಇದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ರೆ ಮಾತ್ರ ನೀವು ಸಹಿಷ್ಣುತೆ ಪರೀಕ್ಷೆನಾಗ್ಲಿ ದೇಹದಾಢ್ಯತೆ ಪರೀಕ್ಷೆನಾಗ್ಲಿ ನೀವು ಯಶಸ್ವಿಯಾಗಿ ಇದ್ ಮಾಡ್ಲಿಕ್ಕೆ ಸಾಧ್ಯ. ಸ್ನೇಹಿತರೆ, ಈ ನೇಮಕ ಪ್ರಕ್ರಿಯೆಗೆ ಸಂಬಂಧಿಸಿದ ಹಾಗೆ ಪೊಲೀಸ್ ಇಲಾಖೆ ಅಧಿಕೃತವಾಗಿ ಅಧಿಸೂಚನೆಯನ್ನ ಪ್ರಕಟಿಸಲಿದೆ. ಲಿಖಿತ ಪರೀಕ್ಷೆ ಏನಿದೆ ಅದನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ನಡೆಸಲಾಗುತ್ತದೆ. ಈ ಸಂಬಂಧ ಈಗಾಗಲೇ ಸರ್ಕಾರದ ಆದೇಶ ಕೂಡ ಹೊರಬಿದ್ದಾಗಿದೆ. ಹೀಗಾಗಿ ನೀವು ಲಿಖಿತ ಪರೀಕ್ಷೆಯನ್ನ ಪಾರದರ್ಶಕವಾಗಿ ಮತ್ತು ಬಹಳ ವ್ಯವಸ್ಥಿತವಾಗಿ ನಡೆಸುವ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಲಿರುವುದರಿಂದ ನಿಮ್ಗೆ ಅದರ ಮೇಲೆ ನಂಬಿಕೆ ಇಟ್ಟು ನೀವು ಪರೀಕ್ಷೆಗೆ ಸಿದ್ಧತೆ ನಡೆಸಬಹುದಾಗಿರುತ್ತದೆ. ಸ್ನೇಹಿತರೆ, ಲಿಖಿತ ಪರೀಕ್ಷೆ ಹೇಗಿರುತ್ತೆ, ಅದಕ್ಕೆ ಯಾವೆಲ್ಲ ಪುಸ್ತಕ ಓದ್ಬೇಕು ಎಂಬುದರ ಕುರಿತು ನಾನು ತಜ್ಞರೊಂದಿಗೆ ಮಾತನಾಡಿ ಅದನ್ನ ನಿಮ್ಗೆ ತಲುಪಿಸುವ ಕೆಲಸ ಮಾಡ್ತೀನಿ. ಈ ಮಾಹಿತಿಯೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮತ್ತಷ್ಟು ನಿಖರವಾದ ಉದ್ಯೋಗ ಜಗತ್ತಿಗೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.